ಮೆಟ್ರೋ ಇಂದ ಇಳಿದ ಮೇಲೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಈ ಸೈಡ್ ಹೋಗಬೇಕು. ಐಕ್ಯ ಬರುತ್ತಲ್ಲ, ಅಲ್ಲಿ ಮೆಟ್ರೋ ಇಂದ ಬಾಣಾವರ ಲಾಸ್ಟ್ ಸ್ಟಾಪ್ ಇಳ್ಕೋಬೇಕು. ಇಳಿತಿದ್ದಂಗೆ ನಮ್ಮ ರೈಟ್ ಸೈಡ್ ಈ ಥರ ಫೀಲ್ಡ್ ಕಾಣುತ್ತೆ, ನಡ್ಕೊತಾ ಹೋಗಬೇಕು. ಒಂದು 6 ಮಿನಿಟ್ಸ್ ವಾಕ್ ಇದೆ. ನೀವು ನೋಡ್ಬೋದು ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಕಾಲೇಜ್ ಬಸ್ ಬಂದಿದೆ. ಒಂದು 5-6 ಮಿನಿಟ್ಸ್ ವಾಕ್ ಆಗುತ್ತೆ. ಹೆಲ್ಪ್ ಡೆಸ್ಕ್ ಇದೆ, ಬಿಸ್ನೆಸ್ ವಿಸಿಟರ್ ಅಂತ ಕಾಣಿಸ್ತಾ ಇದೆ. ನಾವೀಗ ಆಲ್ರೆಡಿ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ಜಸ್ಟ್ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಹೋಗಬೇಕಾಗತ್ತೀಗ. ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಅಂತ ಹೇಳಿ ಗೂಗಲ್ ಮಾಡಬೇಕು. ನಿಮ್ಗೆ ಅದ್ರಲ್ಲಿ ಫಾರಮ್ ಬರುತ್ತೆಲ್ಲ ಫಿಲ್ ಮಾಡಬೇಕು. ಆಮೇಲೆ ನಮ್ಗೆ ಈ ಥರ ಇದನ್ನು ಕೊಡ್ತಾರೆ, ಬಿಸ್ನೆಸ್ ವಿಸಿಟರ್ ಕಾರ್ಡ್. ಇಲ್ಲಿ ಟ್ಯಾಕ್ಸ್ ಹಾಕ್ಕೋಬೇಕು ಇದಕ್ಕೆ. ಓಕೆ, ನಾವೀಗ ಇದನ್ನು ನೀವಿಲ್ಲಿ ನೋಡ್ಬೋದು, ಈ ID ಕಾರ್ಡ್ ಹಾಕ್ಕೊಂಡಿದ್ದೀವಿ. ಕ್ರೌಡ್ ಇದೆ, ಆ ಕಡೆ ಸ್ಟಾಲ್ಸ್, ಈ ಕಡೆ ಸ್ಟಾಲ್ಸ್. Example, in the hospital is this robot will be having a successful demo in a certain hospital section. So there they can be carry a part from the pharma centers and deliver the different wards. ಸೊ ಇದು ಎಲೆಕ್ಟ್ರಿಕ್ ಸ್ಕೂಟರ್, ಇವೋ ಸ್ಕೂಟರ್ ಅಂತ ಡಿಸೈನ್ ಮಾಡೋದು. ಇದು ವಿತ್ ಬ್ಯಾಟ್ರಿ ಸ್ವಾಪಿಂಗ್. ಸೊ ನಿಮಗೆ ಚಾರ್ಜ್ ಎನಿ ಎಲೆಕ್ಟ್ರಿಕ್ ಸ್ಕೂಟರ್ ಅಥವಾ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಚಾರ್ಜಿಂಗ್ದು ಅನುಕೂಲ ಇಲ್ಲ. 4 ಅವರ್ 5 ಗಂಟೆ ಕಾಯಬೇಕು ನೀವು. ಫಾಸ್ಟ್ ಚಾರ್ಜಿಂಗಲ್ಲೂ 1 ಅವರ್ ಕಾಯಬೇಕು. ಇದರಲ್ಲಿ ಅಂಡರ್ 30 ಸೆಕೆಂಡ್ಸ್ 1 ಬ್ಯಾಟ್ರಿ ಸ್ವಾಪ್ ಮಾಡ್ಬೋದು. 1 ಬ್ಯಾಟ್ರಿ ಸ್ವಾಪ್ ಹೆಂಗಂದರೆ ರೆಡಿ ಚಾರ್ಜ್ ಬ್ಯಾಟ್ರಿ ನಿಮಗೆ ಸ್ವಾಪ್ ಸ್ಟೇಷನಲ್ಲಿ ಅನುಕೂಲ ಸಿಗುತ್ತೆ ಎಲ್ಲ ಕಡೆ. ಸೊ ಅದು ನೀವು ಅಂಡರ್ 30 ಎಲ್ಲ ಕಡೆ ಸಿಗುತ್ತೆ. ಬೇಕರೀಸು, ಕಿರಾಣಾ ಸ್ಟೋರ್ಸು, ಡಾರ್ಕ್ ಸ್ಟೋರ್ಸ್ ಎಲ್ಲ ಕಡೆ ಸಿಗುತ್ತೆ. ಜಸ್ಟ್ ಹಾಕ್ತಿರೋದು ಹೋಗ್ತಿರೋದು, ಅಲ್ಲಿ ತೋರಿಸ್ತಾ ಇದೀರಲ್ಲ, ಆ ಥರ ಎಕ್ಸ್ಚೇಂಜ್ ಜಸ್ಟ್ ಆ ಟೈಪ್ ಹಾಕೋದು ಹೋಗೋದು. ಅದೇ ಬ್ಯಾಟ್ರಿನಾ? ಇದೇ ಬ್ಯಾಟ್ರಿ. ಓ, ಇದು ಬ್ಯಾಟ್ರಿ ಸೂಟ್ ಕೇಸ್ ತರ ಇದೆ. ಓಕೆ, ಅದನ್ನ ಹಾಕ್ತಿರೋದು. ಇದು ಬೇಕರಿ ಸೂಪರ್ ಮಾರ್ಕೆಟ್ ಅಲ್ಲಿ ಇರುತ್ತೆ, ಚಾರ್ಜ್ ಬ್ಯಾಟರೀಸ್ ಇದರಲ್ಲಿ ಇರುತ್ತೆ. ಓಕೆ, ಅದನ್ನ ತೆಗೆದು ಸ್ಟಾಪ್ ಮಾಡ್ಬಿಟ್ಟು ಜಸ್ಟ್ ಅದ್ರಲ್ಲಿ ಇನ್ಸರ್ಟ್ ಮಾಡೋದು ಹೋಗ್ತಿರೋದು. ಎಷ್ಟು ಅವರ್ ಬರುತ್ತೆ? ಎಷ್ಟು ಇದು? ಒಂದು ಬ್ಯಾಟ್ರಿ 80 ಕಿಲೋಮೀಟರ್ಸ್ ಬರುತ್ತೆ. ಆ ಥರ ನೀವು ಎಲ್ಲೆಲ್ಲಿ ಹೋಗ್ತಿರೋ ಅದು ಸ್ವಾಪ್ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಬೇಸಿಕಲಿ ಅನ್ಲಿಮಿಟೆಡ್ ರೇಂಜ್. ಪಾಯಿಂಟ್ ಎಲ್ಲೆಲ್ಲಿ ಮಾಡಿರ್ತೀರಾ? ಅದು 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲ ಕಡೆ ಮಾಡಿರ್ತೀವಿ. ನಿಮ್ಮ ಮೊಬೈಲ್ ಆ್ಯಪ್ ಅಲ್ಲಿ ತೋರಿಸುತ್ತೆ ಎಲ್ಲೆಲ್ಲಿದೆ ಅಂತ. ಚೇಂಜ್ ಮಾಡ್ಬಿಟ್ಟು. ಇದಿನ್ನೂ ಬಂದಿಲ್ಲ, ಇನ್ನ ಟೆಸ್ಟಿಂಗ್ ಅಲ್ಲಿ ಇದೆ. ಪ್ರೈಸ್ ಎಷ್ಟಾಗುತ್ತೆ ಅಂತೀರಾ? ಅದೇ ಇನ್ನ ಫೈನಲೈಸ್ ಆಗಿಲ್ಲ. ಬಟ್ ಅಲ್ಟಿಮೇಟ್ಲಿ ಸ್ಕೂಟರ್ಗೆ ಒಂದು ಕಾಸ್ಟ್ ಇರುತ್ತೆ, ಬ್ಯಾಟ್ರಿಗೆ ಒಂದು ಕಾಸ್ಟ್ ಇರುತ್ತೆ. ಬ್ಯಾಟ್ರಿದು ಸಬ್ಸ್ಕ್ರಿಪ್ಷನ್ ಇರುತ್ತೆ. 1.5 to 2 rupees per ಕಿಲೋಮೀಟರ್ ಆ ಥರ ಪ್ರೈಸ್ ಮಾಡಬೇಕು ಅಂತಿದ್ದೀವಿ. ಅಲ್ಲ, ವಿತಿನ್ 1 lakh ಒಳಗಡೆ ಇರುತ್ತೆ. ಹೌದು, ಸ್ಕೂಟರ್ದು ಮತ್ತೆ ಬ್ಯಾಟ್ರಿದು ಎರಡು ಸೇರಿ. ಬ್ಯಾಟ್ರಿ ನಿಮ್ದು ಅಲ್ವೇ ಅಲ್ಲ, ಬ್ಯಾಟ್ರಿದು ಈಗ ಹೆಂಗ್ ಮೊಬೈಲಿಗೆ ಹೆಂಗ್ ರೀಚಾರ್ಜ್ ಮಾಡಿಸ್ತೀವ ಆ ತರ. ಓ, ಹಾರನ್ ತುಂಬಾ ಸೌಂಡ್ ಆಗಿದೆ. ಮಳೆ ಬಂದ್ರೆ ಇಂಡಿಕೇಟರ್ ಎಲ್ಲ ವರ್ಕ್ ಆಗುತ್ತಾ? ಮೇಡಮ್, ನೀವು ಯಾಕಂದ್ರೆ ನಾವು ಅಟ್ ಪ್ರೆಸೆಂಟ್ TVS IQ ಓಡಿಸ್ತಾ ಇದೀವಿ. ಮಳೆ ಬಂದ್ರೆ ಇಂಡಿಕೇಟರ್ ವರ್ಕ್ ಆಗಲ್ಲ. ಹೌದಾ? ಒಂದೊಂದ್ಸತಿ ಆಗೋದಿಲ್ಲ. ಟೆಸ್ಟೆಡ್ ಡೆವಲಪ್ಡ್ ಫಾರ್ ಇಂಡಿಯನ್ ಯೂಸ್ ಕೇಸ್. ಅದಕ್ಕೆ ಇನ್ನೂ ಲಾಂಚ್ ಆಗಿಲ್ಲ, ಇನ್ನೂ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಯಾವಾಗ ಲಾಂಚ್ ಆಗುತ್ತೆ ಅಂತೀರಾ? ಮಿನಿಮಮ್ 1 ವರ್ಷ ಆಗುತ್ತೆ. ಇನ್ನೂ 1 ವರ್ಷ. ಲಾಸ್ಟ್ 2 years ಇಂದ ವಿ ಆರ್ ಟೆಸ್ಟಿಂಗ್. ಇನ್ನು ಯಾವಾಗ? 2027 26 ಎಂಡಿಂಗ್. 26 ಎಂಡಿಂಗ್ ಅಲ್ಲಿ ಸಿಗುತ್ತೆ. ಓಕೆ, ನೀವು ಈ ವೆಹಿಕಲ್ ಬೇಕು ಅಂದರೆ 2026 ಎಂಡಿಂಗ್ ಅಲ್ಲಿ ಸಿಗುತ್ತೆ. ಮೊಬೈಲ್ ಚಾರ್ಜ್ ಹೇಗೆ ಮಾಡ್ತೀರೋ, ರೀಚಾರ್ಜ್ ಹೆಂಗೆ ಮಾಡ್ತೀರೋ ಆ ಥರ ಚಾರ್ಜ್ ಮಾಡಬೇಕು, ಹೋಗಬೇಕು. ಇಲ್ಲಿದೆ ಅಲ್ಲ, ಇದೇ ಬ್ಯಾಟ್ರಿ.
ಅಂತ ಹೇಳಿ. We are trying to show hardware in the loop simulation here. ಹಾಂ, So this is the plane that's flying. You can imagine this unit being decided on the plane. This is the ground unit, which will track the plane wherever it is going. ಪ್ಲೇನ್ ಟ್ರ್ಯಾಕರ್. Yeah, right now we are at 4.5 kilometer altitude, so there's a very less chance that it will crash. It's very, 4.5 kilometers from ground. It's at that distance right now. ನೋಡ್ಬೋದು ನೀವು ಇಲ್ಲಿ ಝೋಹೋ ಅಂತ ಇರೋದೆ 10-year old founder at Zoho Connect. What's your name? Advik. Advik, you are from Zoho Connect. which place? Chennai from Tamil Nadu. Okay, which standard you are? 6th grade. Tell me what is this? So we are doing digital business card. So with one card you can channel your entire profile, your entire contact just by just tapping. What, one card? This one card you Okay. can channel your entire contact in just seconds by tapping on a phone. This replaces all visiting cards. How? So whenever it is tapped on a phone, it uses NFC. So when so it comes like this. Down on my V card is my number. What's the cost of this? 799. So 800 rupees. MOQs, one piece also we can get. Visiting card, huh? it is basically a visiting card, but we are replacing visiting cards. These visiting cards are made out of paper. This is digital business card. Okay, digital visiting card. Just if you keep like this, it works like this. Okay. Okay. Premier plug is zero plastic. This is made up of what? So this is entirely made from coconut shell powder and bamboo fiber. Powder? Yes. We don't Okay. use any plastic or plasticizers. It's completely eco-friendly and biodegradable. How do you get this powder? We source it from local farmers in and around us. Where it is located? We're located in Bangalore, Yelahanka. Yelahanka. It's not made up of shell only. No, the powder. Powder. Okay. Only this size, ah? We just started out. This is our first product. Price and all, how much? This is a 50 ml container, priced at 89 rupees. We sell this to cosmetic companies. We do B2B sales. Okay. It's a training. Say if you're buying a bigger machine, there is no training package also. Once more tickets and all, I'll give a small 8 to 4 days installation and training so that you will get to understand a lot. So if you actually, so I'll tell you one thing. If you want to get into this, start learning from today. It's actually very simple. If I say do a code format, G-code. G-code is a format that this understands. It will detect and which hole? Yeah, it opens. Okay. No, one second. Can you show it? It's detected. Can you show it once? Wait. Can you show it? Show it once. Show it in the other. Yes. Like this way it is. We are handling the trash. From here, the solution doesn't end here. From here, we are directly linking it to the recyclers, where we can directly give this all trash to the recycler. There not much extra effort is It needed. will detect which one is which one and Yeah. we should put that. Yeah. Where it is, where will be installed? For now, these kind of bins, we can install it in shopping malls, Okay. metro stations, some airports, and in corporate sectors. Okay. How much it cost? Based on the user requirement, this can vary. See, right now we have a very big display, right? The user might not interested in big display, even the bins also, because you already invested a more amount on bins. Again, why to buy this kind of bins? We have a camera solution for this, which can afford it will come under a low cost, maybe a 15 to 30. That will cost 1,000. 15,000. It might vary based on the user requirement. That's all. And time will take more, no? Yeah, right now it is more because see we are using this, some Wi-Fi issue is there, it's a very big
right? So for that reason, it is taking little more time. Otherwise, it will be a fast. ಟ್ರಾನ್ಸ್ಜೆಂಡರ್, ಓಕೆ. ಸೋಲಾರ್ ಟ್ರೈನ್ ನೋಡ್ಬೋದು, ಸೋಲಾರ್ ಕುಕ್ಕಿಂಗ್. ಇನ್ನೇನು ಡ್ರೈಯರ್ ಹಾಕಿದ್ದೀರಾ ಇಲ್ಲಿ, ಅಡಿಕೆ ಡ್ರೈ ಮಾಡಕ್ಕೆ ಹಾಕಿದ್ದೀರಾ. ಸೊ ಎಷ್ಟು ಅವರ್ ಡ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಅವರಿಗೆ ನಿಮ್ಗೆ ಇವತ್ತು ನಾವು SMS ಬರೋ ಥರ ನಿಮ್ಗೆ ಹೇಳ್ಬೋದು, ಡ್ರೈ ಆಗಿದೆ ಮೇಡಮ್ ತೆಗೀರಿ ಅಂತ. ಸೊ ನೀವು ಸರ್ ಏನು ಸರ್ ಇದು? ಕಣಜ. ಅದೇ ಮುಂಚೆ ಕಾಲದಲ್ಲೆಲ್ಲ ನೆಲದಲ್ಲಿ ಊತಾಕರು ರೈತರೆಲ್ಲ, ಆ ಥರ ಸಿಸ್ಟಮ್ ಇದು. ಓಕೆ. ಕಣಜ ಕಟ್ಟಿ ಅಂತಾನೆ ನಾವು ರೈತರಿಗೆ ಹೇಳ್ತಿರೋದು. ಸೊ ಹಳೇದವ್ರಿಗೆ ಏನಾದರೂ ಗೊತ್ತಿದ್ರೆ ಅದು ಬರಲಿ ಅಂತ. ಸೊ ಇದ್ರ ಒಳಗಡೆ ಯಾವುದೇ ತರಹದ ಧಾನ್ಯಗಳನ್ನ, ಮೇವುಗಳನ್ನ ವರ್ಷ ಪೂರ್ತಿ ಸೇವ್ ಮಾಡಿ ಇಡ್ಬೋದು. ಒಳಗಡೆಯಿಂದ ಗ್ಯಾಸ್ ತೆಗಿತೀವಿ, ಅದಕ್ಕೆ CO2 ಮತ್ತೆ ನೈಟ್ರೋಜನ್ ಇವೆರಡನ್ನು ಇನರ್ಟ್ ಗ್ಯಾಸ್ ಅಂತಾರೆ. ಅಂದರೆ ಚಿಪ್ಸಲ್ಲಿ ನೀವು ನೋಡಿರ್ತೀರಾ, ಗ್ಯಾಸ್ ನೈಟ್ರೋಜನ್ ಹಾಕಿರ್ತಾರೆ, ನೀವು ಕುಡಿಯೋ ಸೋಡಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಕಿರ್ತಾರೆ. ಇದು ಎರಡೂ ನ್ಯಾಚುರಲ್ ಪ್ರಿಸರ್ವೇಟಿವ್. ಸೊ ಅದನ್ನೇ ಬಳಸ್ಕೊಂಡಿದ್ರೆ ಒಂದು 30-40 ಗ್ರಾಮ್ ಅಷ್ಟೇ. ಅಂದರೆ ಇದನ್ನು ತುಂಬಿಸಿದ ಮೇಲೆ ಅದನ್ನು ಹಾಕಿ ಲಾಕ್ ಹಾಕಿಬಿಟ್ರೆ ಅದು ತಿಂಗಳಾನ್ಗಟ್ಟಲೆ ಹಂಗೆ ಉಳಿಯುತ್ತೆ. ವರ್ಷಗಟ್ಟಲೆ ಧಾನ್ಯಗಳಿಗಂತ ಏನೇನು ಇಡ್ಬೋದು? ಎಲ್ಲ ಥರದ ಧಾನ್ಯ, ಸಿರಿಧಾನ್ಯ, ಸ್ಪೈಸಸ್ಸು ಏನು ಗ್ಯಾಸ್ ಅದೀಗ? ಕಾರ್ಬನ್ ಡೈಆಕ್ಸೈಡ್, ಸೋಡಾಗೆ ಏನು ಹಾಕೋದು. ಓಕೆ. ಇದು ಇದಕ್ಕಿಂತ ದೊಡ್ಡದು ಸಿಗುತ್ತಾ? ಸಿಗುತ್ತೆ ಮೇಡಮ್. 1 ಟನ್ನದು, 5 ಟನ್, 10 ಟನ್ ಎಲ್ಲ ರೆಡಿ ಆಗ್ತದೆ. ಪ್ರೈಸ್ ಏನಿದ್ರದ್ದು? ಇದ್ರದ್ದು 2100. ಹಾಂ. ಇದು 50 ಲೀಟರ್ದು ಬ್ಯಾರಲ್ಲು. ಓಕೆ. ಅದು ಸೈಲೇಜ್ ಆದರೆ 30 kg ಹಿಡಿಯುತ್ತೆ. ಅದ್ರಲ್ಲಿ ಏನು ಹಾಕಿರೋದು ನೀವು? ಸೈಲೇಜ್, ಹಸು ಮೇವು, ಜೋಳದ ಕಡ್ಡಿ. ಇದು ಹಸು ಮೇವಿಗೆ ಯೂಸ್ ಆಗುತ್ತೆ. ಮೇವು ಸಿಕ್ಕಾಪಟ್ಟೆ ಫುಲ್ ಡ್ರೈ ಇರೋದನ್ನ ಹಾಕಬೇಕು. ಡ್ರೈ ಅಲ್ಲ, ಇದು 60% ಮಾಯಿಶ್ಚರ್ ಇದೆ. ಓಕೆ. ಇದು ವೆಟ್ ಇದೆ. ಓಕೆ. ಇದು ಬೇಗ ಫರ್ಮೆಂಟ್ ಆಗುತ್ತೆ. 45 ದಿನ ಆಗೋ ಬದಲಿಗೆ 6 ದಿನದಲ್ಲಿ ಫರ್ಮೆಂಟ್ ಆಗುತ್ತೆ. ಅವನು ಸೇವ್ ಮಾಡಕ್ಕೆ ಎಷ್ಟು ದಿವಸ ಇರ್ಬೋದು? ಟೊಮೆಟೊ 45 ದಿನ ತನಕ ಇರ್ಬೋದು. ಅದು ವರ್ಕಿಂಗಲ್ಲಿದೆ, ಡೆವಲಪ್ಮೆಂಟ್. ಮಲ್ಲಿಗೆ ಹೂವಾದ್ರೆ? ಮಲ್ಲಿಗೆ ಹೂವು ನೋಡ್ಬೇಕು, ಟೆಸ್ಟ್ ಮಾಡಬೇಕು. ಮಾಡಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಸೇವಂತಿಗೆ ಇಡುತ್ತೆ. ಯಾಕಂದ್ರೆ ಇಲ್ಲಿ ಒಳಗಡೆ ಸ್ವಲ್ಪ ಸೇಮ್ ಪ್ರಾಸೆಸ್, ಬಟ್ ಎಡಿಷನಲ್ ಏನಂದ್ರೆ ಅದರಲ್ಲಿ ಕೋಲ್ಡ್ ಮತ್ತೆ ಹ್ಯೂಮಿಡಿಟಿ ಎರಡೂ ಬರುತ್ತೆ. ಇದು ಎಲ್ಲಿ ಮಾಡ್ತೀರಾ ನೀವು? ಲಗ್ಗೆರೆ ಪೀಲಿ. ಓಕೆ. Mosquito. You can't drive it here. It's not allowed here. ಫುಲ್ ನೋಡೋಷ್ಟಿಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಡುತ್ತೆ.